ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಿಹಾರ ರಾಜಕೀಯದಲ್ಲಿ ಈಗ ಹೊಸದೊಂದು ಅಧ್ಯಾಯ ಶುರುವಾಗಿದೆ. ಒಲಿಂಪಿಯನ್ ಶೂಟರ್ ಜಮುಯಿ ಕ್ಷೇತ್ರದ ಶಾಸಕಿ ಶ್ರೇಯಸಿ ಸಿಂಗ್ ನಿತೀಶ್ ಕುಮಾರ್ ಸಂಪುಟದಲ್ಲಿ ಅತ್ಯಂತ ಕಿರಿಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕ್ರೀಡಾಂಗಣದಿಂದ ರಾಜಕೀಯ ವೇದಿಕೆ ಏರಿ ಜಯಭೀರಿ ಗಳಿಸಿರುವ ಶ್ರೇಯಸಿ ಮಾಡಿದ ಸಾಧನೆ ಏನು, ಇವರ ಹಿನ್ನೆಲೆ ಏನು, ಆಕೆಯ ಕ್ರೀಡಾ ಜೀವನದ ಸಾಹಸ ಏನು, ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ಅಕ್ಷತಾ ಕುಲಕರ್ಣಿ. 34 ವರ್ಷದ ಶ್ರೇಯಸಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ದೇಶಕ್ಕೆ ಚಿನ್ನ ತಂದುಕೊಟ್ಟ ಕ್ರೀಡಾಪಟು. ಈಗ ಬಿಹಾರದ ಸರ್ಕಾರದಲ್ಲಿ ಹೊಸ ಜವಾಬ್ದಾರಿ ಹೊತ್ತು ದೇಶದ ಗಮನ ಸೆಳೆದಿದ್ದಾರೆ. ಜಮುಯಿ ಕ್ಷೇತ್ರದಿಂದ 2 ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿರುವ ಶ್ರೇಯಸಿ ರಾಜಕೀಯದಲ್ಲೂ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇವರು ಕ್ರೀಡೆಯ ಜೊತೆಗೆ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೂ ಒಂದು ಕಾರಣ ಇದೆ. ಮೂಲತಃ ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬದಲ್ಲಿ ಬೆಳೆದ ಶ್ರೇಯಸಿ ಮಾಜಿ ಕೇಂದ್ರ ಸಚಿವ ದಿವಂಗತ ದಿಗ್ವಿಜಯ್ ಸಿಂಗ್ ಮತ್ತು ಮಾಜಿ ಸಂಸದೆ ಪುತುಲ್ ಕುಮಾರಿಯವರ ಮಗಳು ಅನ್ನೋದು ವಿಶೇಷ. ಸಚಿವರಾಗುವ ಮೊದಲು ಶ್ರೇಯಸಿ ಸಿಂಗ್ ಈಗಾಗಲೇ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ರು. ಈಗ ರಾಜಕೀಯದಲ್ಲಿ ಯಾವ ರೀತಿ ಹೆಸರು ಮಾಡ್ತಾರೆ ಅನ್ನೋ ಕುತೂಹಲ ಬಿಹಾರದ ಜನರಲ್ಲಿದೆ. ಶ್ರೇಯಸಿ ಸಿಂಗ್ ಅವರು 2018ರ ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಮಹಿಳೆಯರ ಡಬಲ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ರು. ನಂತರ 2014ರ ಗ್ಲಾಸ್ಗೋ ಗೇಮ್ಸ್ ನಲ್ಲಿ ಬೆಳ್ಳಿ, ಇಂಚಿಯಾನ್ ಏಷಿಯನ್ ಗೇಮ್ಸ್ ನಲ್ಲಿ ಕಂಚು, 61ನೆಯ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನ ಗೆದ್ದು ಸಾಧನೆ ಮಾಡಿದ್ರು. ನಂತರ 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಬಿಹಾರದ ಮೊದಲ ಕ್ರೀಡಾಪಟು ಎಂಬ ದಾಖಲೆಗೂ ಶ್ರೇಯಸಿ ಪಾತ್ರರಾಗಿದ್ದಾರೆ. ಇವರ ಸಾಧನೆಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದೀಗ ಕ್ರೀಡಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ದಾಪುಗಾಲಿಟ್ಟಿರುವ ಶ್ರೇಯಸಿ ಸಿಂಗ್ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನ ಹೆಗಲಿಗೇರಿಸಿಕೊಂಡಿದ್ದಾರೆ. ಮಾನವ್ ರಚನಾ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ MBA ಪಡೆದಿರುವ ಶ್ರೇಯಸಿ ಸಿಂಗ್ ಚುನಾವಣಾ ಅಫಿಡವಿಟ್ ಪ್ರಕಾರ 7.6 ಕೋಟಿ ರೂಪಾಯಿ ಆಸ್ತಿ ಮತ್ತು 94 ಲಕ್ಷ ವಾರ್ಷಿಕ ಆದಾಯ ಹೊಂದಿದ್ದಾರೆ. ಕ್ರೀಡೆಯಿಂದ ಪಡೆದ ಶಿಸ್ತಿನ ಜೀವನವೇ ರಾಜಕೀಯದಲ್ಲಿ ಕೂಡ ತನ್ನನ್ನು ಇದೇ ರೀತಿ ಮುಂದಕ್ಕೆ ನಡೆಸುತ್ತದೆ ಎಂದು ನಂಬಿದ್ದಾರೆ ಶ್ರೇಯಸಿ. ಸಚಿವ ಸ್ಥಾನ ಪಡೆದ ನಂತರ ತಮ್ಮ ಕ್ಷೇತ್ರ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ. ಬಹುತೇಕ ಶ್ರೇಯಸಿ ಸಿಂಗ್ ಅವರಿಗೆ ಕ್ರೀಡಾ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಶ್ರೇಯಸಿ ಕ್ರೀಡಾ ಸಚಿವೆಯಾದ್ರೆ ಬಿಹಾರದಲ್ಲಿ ಮತ್ತಷ್ಟು ಹೆಣ್ಣು ಮಕ್ಕಳು ಕ್ರೀಡಾ ಲೋಕಕ್ಕೆ ಬರೋದಕ್ಕೆ ಸ್ಫೂರ್ತಿಯಾಗಲಿದೆ. ಜೊತೆಗೆ ಸರ್ಕಾರದಿಂದಲೂ ಸಾಕಷ್ಟು ಸಹಾಯ ಹಾಗೂ ಪ್ರೋತ್ಸಾಹ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.